ಅಂಬರುಗಳಲ್ಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾತನವಾಣಿಯರ ಪಾದಾಂಬುಜಿಗೆ ಬುಡಬಡುತ್ತ ವರ್ಣಿಬೆನಿ ಕಥಾಮೃತವ ಇರುವಂತಹ ಸ್ಥಳ ಸಾಮ್ರಾಜ್ಯಕ್ಕೆ ಯಾರು ಅಂತ ಕೇಳಿದ್ದೀರಿ? ನಿಬಂಧನನೆಂದು ಕೇಳಿದ್ದೇವೆ. ಇಂದು ಬಂದ ಕಾರ್ಯ ಪರಮ ಸಲಯೂ ತಡಿಯ ನಿರ್ಮಲದ ಮಗರಿಯದು ರಾಜಧಾನಿ ತಿರೆಯು ಹಸುರಾಗಿ ಬಲು ತಿರೆಯುವುದ ಪರಿಪಾಲಿಸು. ಸಂಪೂರ್ಣವಾಗಿರುವಂತಹ ಭೂಮಿಯ ಬಗ್ಗೆ ನಾವು ಅವಲೋಕನ ಮಾಡಿದರೆ ಕೋಸಲ ಸಾಮ್ರಾಜ್ಯದ ಅಯೋಧ್ಯೆ ರಾಜಧಾನಿಯಾಗಿ ಉಳ್ಳ ಈ ಭೂಮಿ ಲೋಕಲೋಕಗಳಲ್ಲಿ ಪ್ರಸಿದ್ಧವಾದದ್ದು. ಯಾಕೆ ಕೇಳಿದರೆ ಇಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿರುವವರು ಸೂರ್ಯವಂಶೀಯರು.
ಅಟ್ಟು ಪಾವನತೆ ಬರುವಲ್ಲಿ ಕಾರಣ ವಂಶದ ಮೂಲ ಪುರುಷರಾಗಿರುವಂತಹ ಸೂರ್ಯನಿಗಿದ್ದಂತಹ ನಿಯಮ ನಿಷ್ಠೆ. ವಿಷಮ ತುರಗಗಳು 7 ರಥದಲ್ಲಿ ಎಸೆವ ಸಾರಥಿ ಹೇಳವ, ಬಿಸಗದಿರ ರಥಕ್ಕೊಂದೇ ಚಕ್ರಾದರೂ ಕರ್ಮದೊಳ ಸಮನಿಷ್ಠ. ಭಗವಾನ್ ಭಾಸ್ಕರ ಜಗತ್ತಿನ ಕತ್ತಲೆ ಮೊತ್ತವನ್ನು ದೂರೀಕರಿಸಿ ಸುಖದ ಬೆಳಕನ್ನು ಕೊಡುವಲ್ಲಿ ತನ್ನದ್ದಾಗಿರುವಂತಹ ನ್ಯೂನ್ಯತೆಯನ್ನೆಲ್ಲ ಬದಿಗಿರಿಸಿ ತಾನು ಕಾರ್ಯಪ್ರವೃತ್ತನಾಗುವುದಲ್ಲದೆ ಪ್ರತಿಯೊಬ್ಬರಿಗೂ ದೇಶಕ್ತಿಯನ್ನು ಒದಗಿಸಬಲ್ಲಂತಹ ದಿವ್ಯತೆ ಉಳ್ಳವ ಅಂತಹ ಸವಿತ್ರ ದೇವರ ವಂಶ ಸಂಜಾತರಾದಂತಹ ನಾವುಗಳು ನಮ್ಮ ಮೂಲ ಪುರುಷರ ಹೆಗ್ಗಳಿಕೆಯ ಅನುಚಾರವಾದಂತಹ ಕಾರ್ಯವೈಖರಿಯನ್ನು ತಪ್ಪುವ ಹಾಗಿಲ್ಲ. ಆದದ್ದರಿಂದಲೇ ಅಯೋಧ್ಯೆಯ ಸಂಸ್ಥಾನವನ್ನು ಆಳಿ ಬಾಳಿ ಬದುಕಿ ಕೀರ್ತಿಶೇಷರಾದಂತಹ ಅನೇಕ ಮಂದಿ ಮಕುಟವರ್ಧನರು ಕೂಡ ನಿಷ್ಠೆಗೆ ಹೆಸರುವಾಸಿಗಳು. ಆ ವಂಶದಲ್ಲೇ ಹುಟ್ಟಿದಂತಹ ನನಗೆ ನಿಬಂಧನ ಎನ್ನುವಂತಹ ಹೆಸರನ್ನಿರಿಸಿದರು. ಯಾವ ಬಂಧನಕ್ಕೂ ಕಟ್ಟುವಡೆಯುವವ ನಾನಲ್ಲ. ನಮ್ಮದಾದಂತಹ ಅಧಿಕಾರ ಸೂತ್ರದಲ್ಲಿ ಪ್ರತಿಯೊಬ್ಬರೂ ಕ್ಷೇಮಿಗಳು, ಯಾರಿಗೂ ಕೊರತೆ ಅಂತ ಇಲ್ಲ. ಫಲ ಕೊಡದೇ ಇರುವ ಮರ ಇಲ್ಲ, ಕರು ಹಾಕದೇ ಇರುವಂತಹ ಹಸುವಿಲ್ಲ. ವೃಕ್ಷ ಫಲಗಳನ್ನು ಕೊಡುತ್ತಾ ಸಂಪದ್ಭರಿತವಾಗಿ ಸಸ್ಯ ಶ್ಯಾಮಲೆಯಾಗಿ ನಮ್ಮದ್ದಾಗಿರುವಂತಹ ಅಯೋಧ್ಯೆ ಪ್ರಸ್ಫುಟವಾಗಿದೆ, ಪ್ರಖರವಾಗಿದೆ, ಮತ್ತೊಬ್ಬರಿಗೆ ಮಾದರಿಯಾಗಿದೆ ಎನ್ನುವಲ್ಲಿ ಇಲ್ಲಿ ಅರಸೊತ್ತಿಗೆಯನ್ನು ಕೈಗೊಂಡು ಇಷ್ಟು ಕಾಲ ಬದುಕಿದಂತಹ ನನ್ನ ಜೀವನ ಸಾರ್ಥಕ್ಯದ ಒಂದು ಭಾವವನ್ನು ವ್ಯಕ್ತೀಕರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆಡಳಿತದ ಬಗ್ಗೆ ಮಾತ್ರ ನಾವು ನೆಮ್ಮದಿಗಳಲ್ಲ, ಮತ್ತೆ ಸಾಂಸಾರಿಕವಾಗಿ ಕೇಳ್ತೀರಾ? ಸತಿಶಿರೋಮಣಿಯಂಚು ಮತಿಯ ಶಿರೋಮಣಿ ಹಂಸಮತಿ ಸತಿಶಿರೋಮಣಿಯಂಚು ಮತಿಯ ಮಡಿಲೋಳು ಪಡೆದ ಸುತನ ಸತ್ಯವ್ರತನ ನೃಪತಿ ದ್ಯುತಿಕರಾಮಯದ ಕುಡಿಗದುಲ ಸಂಸ್ಕಾರಗಳ ದ್ಯುತಿಕರಾಮಯದ ಕುಡಿಗದುಲ ಸಂಸ್ಕಾರಗಳ ಅತಿಶಯದಿ ಕೈದು ಗುರುಮುಖದಿ ನೃಪತಿ ಸಹಧರ್ಮಿಣಿ ಎನ್ನುವವಳ ಮೂಲಕವಾಗಿ ಸಂಸಾರದಲ್ಲಿ ಸಂತಾನವನ್ನು ಹೊಂದುವ ಮಹಾಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ನನ್ನ ಹೆಂಡತಿ ಹಂಸಮತಿ, ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗ ಸತ್ಯವ್ರತ. ಗುರುಗಳಾದಂತಹ ವೈಶಿಷ್ಠರು ಅವರ ಜಾತಕವನ್ನು ನೋಡಿ ಹೇಳಿದ್ದಾರೆ, ಅಮರೇಂದ್ರನ ಪದವನ್ನಾದರೂ ಮೆಟ್ಟಬಲ್ಲ ಮುಟ್ಟಬಲ್ಲಂತಹ ಸಾಮರ್ಥ್ಯ ನಿನ್ನ ಸುಕುಮಾರನಿಗಿದೆ. ಅಂತಹ ದಿವ್ಯ ಯೋಗ್ಯತೆಯ ಮಗುವನ್ನು ನಾನು ನನ್ನ ಮಗನಾಗಿ ಪಡೆದಿದ್ದೇನೆ ಎನ್ನುವಲ್ಲಿ ನನ್ನ ಪಿತೃತ್ವ, ನನ್ನ ಸಂಸಾರ ಜೀವನ, ನನ್ನ ಗೃಹಸ್ಥಾಶ್ರಮ ಧನ್ಯವಾಯಿತು ಅಂತ ಹೇಳಿದರೂ ಅತಿಶಯೋಕ್ತಿಯಲ್ಲ. ಪ್ರಜಾರಣ್ಯಕರಾಗಿ ಎಲ್ಲರಿಗೂ ಬೇಕಾದಂತೆ ಬದುಕುವುದೇ ಅರಸನಾದವರಿಗೆ ಮುಖ್ಯವಾದಂತಹ ಕರ್ತವ್ಯ. ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಮಾತ್ರ ಮಗನಲ್ಲ, ಪ್ರಜೆಗಳೂ ನಮ್ಮ ಮಕ್ಕಳ ಹಾಗೆ. ಯಾರಿಗೂ ಕೊರತೆಯನ್ನು ಮಾಡಿದ್ದೇ ಇಲ್ಲ, ಎಲ್ಲರೂ ಕ್ಷೇಮಿಗಳು. ಹಾಗಾಗಿ ಧಾರ್ಮಿಕರಾದಂತಹ ನಿಬಂಧನ ರಾಜಋಷಿಯ ಹಾಗೆ ಬದುಕುತ್ತಾ ಇದ್ದಾನೆ. ಸಂಸಾರದಲ್ಲಿಯೂ ಸನ್ಯಾಸದಲ್ಲಿಯೂ ನನಗೆ ಸಮಾನವಾದಂತಹ ದೃಷ್ಟಿ. ಯಜ್ಞ ಯಾಗಾದಿಗಳನ್ನು ಮಾಡಿ ಲೋಕದ ಕಲ್ಯಾಣವನ್ನು ಕಾಯುತ್ತಾ ದಿನವನ್ನು ಸಾಗಿಸ್ತಾ ಇದ್ದೇನೆ. ಪ್ರಪಂಚಕ್ಕೆ ತಲೆ ಇಟ್ಟ ಮೇಲೆ ಹೋಗುವ ಮೊದಲು ನಮ್ಮದ್ದಾದಂತಹ ಜೀವಿತಾವಧಿ ಪರಿಶುದ್ಧವಾಗಿ ಪ್ರಸ್ಫುಟವಾಗಿದ್ದು ನಿರಪ್ರಶುಭ್ರ ನಿರ್ಮಲಾಕಾಶದಂತೆ ಪ್ರತಿಯೊಬ್ಬರಿಗೂ ಪ್ರತಿಫಲನ ಕೊಟ್ಟಿತ್ತು ಅಂತಾದರೆ ನಾವು ಅಳಿದೆವು ಎಂತಾದರೂ ಕೀರ್ತಿಯ ಸಾಗರವಾಗಿ ನಾವು ಹೊಳೆಯುತ್ತೇವೆ ಪ್ರತಿಯೊಬ್ಬರ ಮಾತಿನಲ್ಲಿ. ಈ ಸಂತೋಷ ಸಮಾಧಾನ ನನಗಿದೆ. ಯಾರು
ಮುನೀಶ ಬಂದಿದೆ ಸದನ ಬೆತ್ತಿರನು ಮೌನಿ ಕುಲಶೇಖರನ ಬಂಧಿಸಿದೇನು ಕನಕ ಸುಮ ವಸ್ತು ವರ್ಪಿಸಿ ಮಾನಿಸಿದ ಬಲು ಬಗೆಯ ಕುಶಲ ಪ್ರಸಂಗದೊಳು ತಮ್ಮ ಚರಣದ್ವಯಗಳಲ್ಲಿ ನನ್ನದಾಗಿರುವಂತಹ ಶಿರವನ್ನು ಚಾಚಿದ್ದೇನೆ. ಉತ್ತರೋತ್ತರ ಅಭಿವೃದ್ಧಿ ರಸ್ತು. ಲೋಕದಲ್ಲಿ ಕೋಪವನ್ನು ಗೆದ್ದು ಋಷಿ ಸಮೂಹಕ್ಕೆ ತಾನೊಬ್ಬ ಅಗ್ಗಳೆಯನಿದ್ದೇನೆ. ಬ್ರಹ್ಮ ಋಷಿ ವರೇಣ್ಯರಾಗಿ ಲೋಕಮುಖಕ್ಕೆ ಬೋಧನೆಯನ್ನು ಕೊಟ್ಟು ಸೂರ್ಯ ವಂಶದ ಚುಕ್ಕಾಣಿಯನ್ನು ಹಿಡಿದು ಆ ವಂಶ ಸಂಜಾತರಿಗೆಲ್ಲ ಕುಲಗುರುವಾಗಿ ಲೋಕದ ಪ್ರಖರ ದೀಪ್ತಿಯಾಗಿ ಬೆಳಗುತ್ತಿರುವಂತಹ ವಶಿಷ್ಠ ಮಹರ್ಷಿಗಳ ವಜ್ರವೀರ್ಯ ಸಂಜಾತರು ತಾವು. ಹೌದು, ಶಕ್ತಿ ಮಹರ್ಷಿಗಳು. ಸ್ವಾಮಿ, ನನ್ನ ಹುಡುಗ ನಿಮ್ಮ ಆಶ್ರಮದಲ್ಲಿದ್ದಾರೆ. ಅಂದ್ರೆ ಗುರುಗಳ ಕೈಕೂಸಾಗಿ ಬೆಳೆಯಬೇಕು ಅಂತ ನಾನು ಕಾಂಕ್ಷಿಸಿ ನನ್ನ ಸತ್ಯವ್ರತನನ್ನು ನಿಮ್ಮ ಆಶ್ರಮದಲ್ಲಿ ಬಿಟ್ಟಿದ್ದೇನೆ. ಹೌದು, ನಿಮ್ಮ ಮುಖ ನೋಡುವಾಗ ಅವನ ಯೋಗಕ್ಷೇಮದ ಬಗ್ಗೆ ತಿಳಿಯೋಣ, ಗುರುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ, ನಮ್ಮ ಆಶ್ರಮದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಕೇಳೋಣ. ತಾವು ಬಂದಿರುವಂತಹ ಕಾರ್ಯಕಾರಣ ಏನು ಅಂತ ಅದರ ಜೊತೆಯಲ್ಲೇ ಸೇರಿಸೋಣ. ಹಾಗಾಗಿ ತಲೆ ಬಾಗಿದ್ದೇನೆ, ಕೈ ಮುಗಿದಿದ್ದೇನೆ. ಬರೋಣ ಯಾಕೆ ಅಂತ ಅರ್ಥ ಆಗ್ಲಿಲ್ಲ ಮಹಾರಾಜ. ಅರಸಗೆ ಪಿತನು ನಿನಗೆ ಶಿವನು ಮೀರಲೆಂದು ಮರಸಿಗೆ ಭರತಿ ಕಳುಕಿರುವ ಮಾತಿ ಬಹುದೆಂದು ದೊರೆಗೊತ್ತಲಿಷ್ಟವಿಲ್ಲದೆ ಎಸಗು ಪರ್ಜನ್ಯ ಮಖವಾನ್ ನೀ ಎಸಗು ಪರ್ಜನ್ಯ ಮಖವಾನ್ ಕರಿತಯ್ಯದ ಜಯ ನಿಜ ವಿಭುತ ಗುಣವ ಅಸಮಾಧಾನಿಗಲೆ ಬಳಿಕ ನಿನ್ನ ರಚಯತೆ ಮುದೈ ನಿಜದನ್ನಾಗ ಅರಸ ಕೇಳು. ಮಹಾರಾಜ, ಮಹರ್ಷಿ, ನಿನ್ನ ಈ ಸತ್ಕಾರ್ಯದಿಂದ ನಿಜವಾಗಿಯೂ ನನ್ನ ಹೃದಯ ತುಂಬಿ ಬಂತು. ಒಬ್ಬ ಅರಸನಾಗಿ, ಒಬ್ಬ ಯೋಗ್ಯತಾವಂತನಾಗಿ, ಕೀರ್ತಿ ಪತಾಕೆಯನ್ನು ದಿಗಂತ ವ್ಯಾಪಕ್ಕೆ ಹಾರಿಸಿದಂತ ಒಬ್ಬ ಮಹಾರಾಜನಾಗಿ ನೀನು ಮಾಡಿದಂತೆ ಈ ಸತ್ಕಾರ್ಯವನ್ನು ಕಂಡು ನಿಜವಾಗಿ ನನಗೆ ಸಂತೋಷವಾಯಿತು. ಮಾಡಬೇಕಾದ್ದೆ ಎಲ್ಲ ಪ್ರಶ್ನೆಯನ್ನು ನಿರರ್ಗಳವಾಗಿ ನೀನು ಕೇಳುತ್ತಾ ಬಂದೆ. ಆಶ್ರಮ ಹೇಗುಂಟು, ಋಷಿಮುನಿಗಳು ಹೇಗಿದ್ದಾರೆ, ನನ್ನ ಸುಪುತ್ರ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ದೆಲ್ಲ ಸರಿಯಾಗಿಯೇ ಉಂಟು. ನಿನ್ನ ಆಳ್ವಿಕೆಯಲ್ಲಿ ಯಾವುದೇ ಲೋಪ ದೋಷಗಳು ಬಾರದ ಹಾಗೆ ಋಷಾಶ್ರಮ ನಿರಂತರವಾಗಿ ಸಾಗುತ್ತಾ ಇದೆ. ಯಾಗ ಯಜ್ಞಾದಿಗಳಿಗೆ ಯಾವುದೇ ತೊಂದರೆಗಳು ಆಗುತ್ತಾ ಇಲ್ಲ. ನಿನ್ನ ಮಗ ನಿನ್ನ ಪಡಿಯಚ್ಚು ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗುತ್ತಾ ಇದೆ. ನಿನ್ನ ಹಾಗೆ ನಿರರ್ಗಳವಾಗಿ ಮಾತಾಡ್ತಾನೆ, ಅವನ ವ್ಯವಹಾರವೂ ನಿನ್ನ ಹಾಗೆ ಇದೆ. ನಿಜವಾಗಿಯೂ ದೈವಭಕ್ತನೂ ಆಗಿದ್ದಾನೆ. ಇದನ್ನೆಲ್ಲ ಕಂಡಾಗ ಅಂತ ಆ ಕೂಸನ್ನು ಸಾಕುವಂತ ಯೋಗ ನಮ್ಮ ಪಾಲಿಗೆ ಬಂದದ್ದು ಸಂತೋಷ ಅಂತ ನಾನು ತಿಳಿದಿದ್ದೇನೆ. ನನ್ನ ಮಗನ ಬಗ್ಗೆ ಎಷ್ಟು ಸುಂದರವಾಗಿ ಹೇಳಿದಿರಿ. ಹೌದು, ವಶಿಷ್ಠ ಮಹರ್ಷಿಗಳ ಸುಂದರ ಪುತ್ರನೇ ನನ್ನ ಮುಂದೆ ಬಂದು ಹೌದಪ್ಪ, ನುಡಿಯುತ್ತಿರುವಾಗ ಆನಂದ ಸಾಗರದಲ್ಲಿ ತೇಲಬೇಕು ಅಂತ ಆಗ್ತದೆ. ನಿರರ್ಗಳವಾಗಿ ನೀನು ಮಾತಾಡ್ತಿರುವಾಗ ನಿನ್ನ ಮುಂದೆ ನಾವು ಹಾಗೆ ಮಾತಾಡಬೇಕು ಎನ್ನುವಂತ ಮನ ಮೂಡುದು ಸತ್ಯ ತಾನೇ. ನಿನ್ನ ಮಗ ಎಲ್ಲಿಷ್ಟು ತಪ್ಪಿಲ್ಲ. ಯಾವ ವ್ಯವಹಾರದಲ್ಲಿಯೂ ನಾವು ಬೆರಳನ್ನು ತೋರಿಸಿದ್ರೆ ಇಡೀ ಶರೀರವನ್ನು ನುಂಗುವಂತಹ ಸಾಮರ್ಥ್ಯ, ಒಂದು ಅಕ್ಷರವನ್ನು ಹೇಳಿಕೊಟ್ರೆ ಇಡೀ ಪಠ್ಯಪುಸ್ತಕವನ್ನೇ ಓದಬಲ್ಲಂತಹ ಸಾಮರ್ಥ್ಯ ಅವನಲ್ಲಿದೆ. ಆದ್ರೆ ಇದೆಲ್ಲವೂ ವೈಭವೋಪೇತವಾಗಿ ನಡೀತಿರುವಂತಹ ಸಂದರ್ಭ. ನಾನಿಲ್ಲಿ ಬರುವುದಕ್ಕೆ ಕಾರಣವೂ ಉಂಟು. ಕಾರಣ ಇಲ್ಲದೆ ನೀವೆಲ್ಲಿಗೂ ಅಡಿ ಇಡುವವರಲ್ಲ. ಅಲ್ಲ, ತಪಸ್ಸಿನಲ್ಲಿಯೇ ದಿನ ಕಳೆಯುವ ಒಂದು ಹೊತ್ತು ನಷ್ಟ ಆದರೂ ಪ್ರಪಂಚಕದರಿಂದ ಹಾನಿ ಅಂತ ಭಾವಿಸುವವರು. ಹೌದು. ಹಾಗಾದ್ರೆ ಇಲ್ಲಿವರೆಗೆ ನಿಮ್ಮದ್ದಾದಂತ ಆಗಮನ ಆಗಿದೆ ಅಂತಾದ್ರೆ ಇದರ ಹಿಂದೆ ಏನೋ ಉಂಟು ಅಂತ ನನಗೆ ಅರ್ಥ ಆಗ್ತದೆ. ಹೌದು, ಏನುಂಟು ಅಂತ ಮಾತ್ರ ಗೊತ್ತಿಲ್ಲ. ಋಷಿಮುನಿಗಳು ಪಕ್ಕನೆ ಒಂದು ಆಶ್ರಮವನ್ನು ಬಿಟ್ಟು ಮಹಾರಾಜದಲ್ಲಿ ಬರಬೇಕಾದ್ರೆ ಇದರ ಹಿನ್ನೆಲೆಯಲ್ಲಿ ಯಾವುದೋ ನಿಗೂಢವಾದ ರಹಸ್ಯ ಅಡಗಿಕೊಂಡಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ನೀವು ಹೇಳಿ ಕಳಿಸ್ತಿದ್ರೆ ನಾನೇ ಬರ್ತಿದ್ದೆ. ಅಷ್ಟು ವ್ಯವಧಾನ ನನಗಿಲ್ಲ. ಹೀಗೆ ಯಾಗ ಯಜ್ಞಾನಿಗಳನ್ನು ಮಾಡಿ ನಾನು ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಹೊತ್ತಿನಲ್ಲಿ ಯಾವ ದೂರದರ್ಶಿತ್ವದಲ್ಲಿ ಒಂದು ಆಲೋಚನೆಯನ್ನು ಮಾಡುವಾಗ ನನಗೆ ಯಾವುದೋ ಒಂದು ಅನಾಹುತವು ನನ್ನ ಗಮನಕ್ಕೆ ಬಂತು. ಹೌದು. ಹಾಗಾದ್ರೆ ಇಷ್ಟು ಅನಾಹುತ ನಮ್ಮ ಬರುವುದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ ಯಾವ ಪ್ರಶ್ನೆಗೂ ನನಗೆ ಉತ್ತರ ಸಿಗಲಿಲ್ಲ. ಹಾಗಾದ್ರೆ ಮುಂದೆ ಮುಂದೆ ಯೋಚಿಸ್ತಾ ನಮ್ಮವರೆಲ್ಲ ಒಟ್ಟು ಸೇರಿಸಿ ಅದನ್ನು ವಿಮರ್ಶೆ ಮಾಡುವಾಗ ಮುಂದೆ ನಮ್ಮ ರಾಜ್ಯಕ್ಕೆ ಬಹಳಷ್ಟು ದೊಡ್ಡ ಒಂದು ಬರಗಾಲ ಸಂಭವಿಸುವಂತ ಒಂದು ಸನ್ನಿವೇಶ ಬರ್ತಾ ಇದೆ ಎನ್ನುವುದು ದೂರದರ್ಶಿತ್ವ
ಸಂದರ್ಭದಲ್ಲಿ ನಾನು ಯೋಚಿಸಿದೆ. ಹೌದೇ? ಹೌದು. ಆ. ಬರಗಾಲ ಬರಬೇಕಾದ್ರೆ ಅದಕ್ಕೆ ನೀರಿಲ್ಲ. ಆ ನೀರಲ್ಲಿ ಇಲ್ಲದಿರುವುದಕ್ಕೆ ಕಾರಣವೇ ಬರಗಾಲ ಅಲ್ವೇ? ಹಾಗಾಗಿ ಅದಕ್ಕೆ ಸೂಕ್ತವಾದೊಂದು ವ್ಯವಸ್ಥೆ ನಿನ್ನ ಮುಖಾಂತರ ಮಾಡಬೇಕು. ಲೋಕಕ್ಕೆ ನಿನ್ನ ಮುಖಾಂತರ ಕಲ್ಯಾಣವನ್ನು ಉಂಟು ಮಾಡಬೇಕು. ಲೋಕದ ಜನರು ನಿನ್ನ ಕ್ಷೇಮವನ್ನು ಅನುಭವಿಸಬೇಕಾದ್ರೆ ನಾವು ಪರ್ಜನ್ಯ ಯಾಗವನ್ನು ಮಾಡಬೇಕು. ಪರ್ಜನ್ಯ ಯಾಗವನ್ನು ಮಾಡಿದಾಗ ದೇವತೆಗಳು ಸಂತುಷ್ಟರಾಗುತ್ತಾರೆ, ಮಳೆಯನ್ನು ಸುರಿಸ್ತಾರೆ, ಇಳಿ ಸಮೃದ್ಧಿ ಆಗ್ತದೆ, ದೇಶದಲ್ಲಿ ಶೋಭೆ ಅನ್ನೋದು ಬರುವುದಿಲ್ಲ. ನಮ್ಮಂತಹ ಸಾಧು ಸಜ್ಜನರು ನಿರಂತರವಾಗಿ ಸಂಚರಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ತಿಳಿದಂತ ನಾನು ಆ ಯಾಗವನ್ನು ಮಾಡಿಸಲಿಕ್ಕೆ ಸಂಕಲ್ಪವನ್ನು ಮಾಡಿಕೊಂಡು ನೇರವಾಗಿ ಅವಸರವಾಗಿ ಇಲ್ಲಿವರೆಗೆ ಬಂದಿದ್ದೇನೆ ಮಹಾರಾಜ. ಶಕ್ತಿ ಮಹರ್ಷಿಗಳೇ, ತಪೋಗಮ್ಯದಲ್ಲೇ ಕಾಲಗರ್ಭವನ್ನು ಕಾಣುತ್ತಾ ಒದಗಬಹುದಾದಂತಹ ಯಾವುದೋ ಒಂದು ಅನಾಹುತವನ್ನು ತಪ್ಪಿಸುವುದಕ್ಕಾಗಿ ಪೂರ್ವ ತಯಾರಿಯೋ ಎನ್ನುವಂತೆ ಪರ್ಜನ್ಯ ಯಾಗ. ಹೌದು. ಮಳೆಯ ಭಾವದಿಂದ ಶೋಣಿ ಯಾವುದೋ ಒಂದು ಕ್ಷಾಮವನ್ನು ಅನುಭವಿಸುವುದಕ್ಕಿದೆ. ಹೌದು. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡುತ್ತಾ ಅದಕ್ಕೊಂದು ತೆರನಾದಂತಹ ರಕ್ಷಣೆಯನ್ನು ಕೊಡುವುದಕ್ಕೆ ಊರಿನ ಅರಸನಾದಂತಹ ನನ್ನಲ್ಲಿ ತಾವು ಕೇಳ್ತಾ ಇದ್ದೀವಿ. ಹೌದು. ಪರಮ ಪಾವನವಾದಂತಹ ಸರಯೂ ನದಿ ಹರಿಯುವಂತಹ ಪುಣ್ಯಭೂಮಿ, ಅದರ ಮಡಿಲಲ್ಲೇ ನಾವೊಂದು ಆಶ್ರಮವನ್ನು ನಿರ್ಮಿಸೋಣ, ಯಜ್ಞವೇದಿಯನ್ನು ತಯಾರಿಸೋಣ. ಸರಿ. ಸಾಂಗವಾಗಿ ನೆರವೇರಬಹುದಾದಂತಹ ಪರ್ಜನ್ಯಕ್ಕೆ ಯಾರಿಂದಲಾದರೂ ಅಂತರಾಯ ಆತಂಕ ಬರ್ತದೆ ಅಂತ ಅಂದ್ರೆ ಅರಸನಾದಂತಹ ನಾನು ಸೇನಾ ಸಮೇತನಾಗಿ ಕಾವಲಿರ್ತೇನೆ. ನಿನ್ನ ಬಾಹುಬಲದ ರಕ್ಷಣೆ ಬೇಕಂತೇಳಿ ನಾವು ಅಲ್ಲಿಂದ ಇಲ್ಲಿವರೆಗೆ ಬಂದದಲ್ವೇ ಮಹಾರಾಜ? ಸ್ವಾಮಿ, ನಿಶ್ಚಿಂತರಾಗಿ ತಾವು ತಮ್ಮ ಆಶ್ರಮಕ್ಕೆ ಹೋಗಬಹುದು. ಸರಿ. ನಿಮ್ಮ ಹಿಂದಿನಿಂದಲೇ ಬೇಕಾದ ಸಿದ್ಧತೆಯ ಜೊತೆಯಲ್ಲಿ ನಾನು ಬರ್ತೇನೆ. ಇಷ್ಟಾರ್ಥ ಸಿದ್ಧಿರಸ್ತು. ಹಾಗಾದ್ರೆ ವಿಷಯ ತುಂಬಾ ಉಂಟು ಅಂತಾಯ್ತು. ನಮ್ಮ ವೀರಸೇನವಲ್ಲಿ ನಾನೆಲ್ಲ ವಿಚಾರಿಸ್ತಾ ಇದ್ದೆ. ಆವಾಗಲೇ ಅರಸರು ಬರುವುದಕ್ಕೆ ಹೇಳಿದ್ದಾರೆ ಎಂಬುದಾಗಿ ತಿಳಿಯಿತು. ಓಡಾಡಿ ಬಂದಿದ್ದೇನೆ. ದೊರೆಗಳೇ, ನಮ್ಮ ನಾಡಿನಲ್ಲಿ ಇಷ್ಟರ ತನಕ ಯಾವುದೋ ರೀತಿಯ ಕುಂದು ಕೊರತೆಗಳು ನಿಮ್ಮಿಂದ ಆದದ್ದಿಲ್ಲ. ಎಲ್ಲರೂ ಪ್ರಜೆಗಳು ಹೇಳುವಂತ ಮಾತು ಅರಸರಂತೆ ದೇವರಂತ ಮನುಷ್ಯ ಹೀಗೆ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದಾಗ ಆನಂದ ಸಂತೋಷ ಎಲ್ಲವೂ ನನಗಾಯ್ತು ಸ್ವಾಮಿ. ಅದನ್ನು ತಿಳಿಸಬೇಕು, ಸಂದರ್ಭ ಸಿಗ್ಲಿಲ್ಲ. ಇವತ್ತಾದ್ರೂ ಹೇಳ್ತಾ ಇದ್ದೇನೆ, ಪ್ರಜೆಗಳು ಕ್ಷೇಮವಾಗಿದ್ದಾರೆ, ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಆದ್ರೆ ವೀರಸೇನ, ನಿನ್ನನ್ನು ಈ ಹೊತ್ತು ಕರೆದದ್ಯಾಕೆ ಬಲ್ಲಯ್ಯ? ಅಳಿಸಲು ಒದಗಲ್ ಅಳಿಸಲು ಕಿತ್ತನಾಜ್ಞೆಯ ವೀರಸೇನಗೆ ನಿತ್ತುತ್ತ
ಉದಕ್ಕೆಂದು ಸೇನಾಧ್ಯಕ್ಷ ಪದವಿತ್ತು ವೀರಸೇನಗೆ ವೀರಸೇನ ಒಡೆಯ ವಶಿಷ್ಠ ಮಹರ್ಷಿಗಳ ಸೀಮಂತ ಪುತ್ರನಾದಂತಹ ಋಷಿಗಳು ಇಲ್ಲಿಗೆ ಬಂದಿದ್ರು. ಓಹೋ, ಅವ್ರು ಬಂದಾಗ ಅವರ ಕಾಲು ಹಿಡಿದು ನಾ ಕೇಳಿದ್ದೆ ಏನಾಗಬೇಕು ಅಂತ. ಆಗ ಭವಿಷ್ಯವನ್ನು ಚಿಂತಿಸಿದಂತಹ ಅವರು ಯಾವುದೋ ಒಂದು ಅನಾಹುತ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ನಮ್ಮದ್ದಾದಂತಹ ಕೋಸಲವನ್ನು ಬಾಧಿಸುವುದಕ್ಕಿದೆ, ಅದಕ್ಕೆ ಪೂರ್ವದಲ್ಲೇ ನಮ್ಮದ್ದಾಗಿರುವಂತಹ ಒಂದು ಪರ್ಜನ್ಯ ಯಾಗ ನಡೆಯಬೇಕು ಅಂತ ಶಕ್ತಿ ಮಹರ್ಷಿಗಳು ಹೇಳಿದರು. ಓಹೋ, ಆಗ ನಾನು ಬಹಳಷ್ಟು ಚಿಂತನೆ ಮಾಡಿದೆ. ಕಾಲಜ್ಞಾನಿಗಳಾದಂತಹ ಋಷಿಗಳು ಹೀಗೊಂದು ಮಾತನ್ನು ನಮ್ಮಲ್ಲಿ ಬಂದು ಹೇಳಬೇಕು ಅಂತಾದರೆ ಅದಕ್ಕೇನೋ ತೊಂದರೆಯ ಸೂಚನೆ ಇದೆ ಅಂತ ನಾವು ಪ್ರತ್ಯೇಕವಾಗಿ ತಿಳ್ಕೊಳ್ಬೇಕು ಅಂತ ಇಲ್ಲ, ಅದರೊಟ್ಟಿಗೆ ಉಂಟು. ಹೌದು ಸ್ವಾಮಿ, ಅಂತಹ ಒಂದು ಸನ್ನಿವೇಶ ಇಲ್ಲದೆ ಅವರೆಲ್ಲ ನಮ್ಮಲ್ಲೇ ಹೇಳಲಿಕ್ಕಿಲ್ಲ. ಜನ ಕಳಿಸಿ ಯಾರು ಒಂದು ಯಾಗ ಆಗಬೇಕು, ಅದಕ್ಕೆ ಬೇಕಾದಂತಹ ಸಂಭಾರಗಳನ್ನು ಒದಗಿಸು ಅಂತ ಹೇಳ್ತಿದ್ರು. ಆದರೆ ಅವರೇ ಪ್ರತ್ಯಕ್ಷವಾಗಿ ಬಂದು ನನ್ನಲ್ಲಿ ಮುಖತಃ ಹೇಳ್ತಾರೆ ಅಂತಾದ್ರೆ ನಮ್ಮ ಅವಶ್ಯಕತೆ ಈ ಯಾಗಕ್ಕೆ ಬಹಳಷ್ಟಿದೆ ಅಂತ ನನಗೆ ಅರ್ಥ ಆಗಿದೆ. ಹೌದು, ಸರಯೂ ನದಿಯ ತೀರದಲ್ಲಿ ಹಾಕಿರುವಂತಹ ಭವ್ಯ ವೇದಿಕೆಯಲ್ಲಿ ಪರ್ಜನ್ಯ ಯಾಗ ನಡೆಯುವುದಕ್ಕಿದೆ. ಓಹೋ, ಶ್ರೇಯಾಂಶಿ ಬಹುವಿಜ್ಞಾನಿ ಅಂತ ಒಂದು ಮಾತುಂಟು. ಸರಿ, ಒಳ್ಳೆಯದನ್ನು ಮಾಡುವಾಗ ಸಾವಿರ ಕೆಟ್ಟದ್ದು ತಲೆ ಹಾಕುತ್ತದೆ. ಮಹರ್ಷಿಗಳಿಗೆ ತೊಂದರೆ ಕೊಡುವಂತಹ ಒಂದು ವರ್ಗವೇ ಉಂಟಲ್ಲ ನಮ್ಮ ಲೋಕದಲ್ಲಿ, ಅವರನ್ನು ರಕ್ಕಸರು ಅಂತ ಹೇಳಿದರು. ಹೌದು, ಜಾತಿವಾಚಕವಾಗಿ ನಾವು ಸೂಚಿಸ್ತಾ ಇಲ್ಲ. ಒಳ್ಳೆದು ಮಾಡುವಾಗ ನಮಗೆ ಸೂತಕ ಬರ್ತದೆ ಅಂತ ಹೇಳಿ ಅದನ್ನು ಸಹಿಸಗೊಡದೇ ಇರುವಂತಹ ರಕ್ಕಸರು ಕುಮತಿಗಳಾಗಿ ದುರ್ಮತಿಗಳಾಗಿ ಬೆಂಕಿಯನ್ನು ಮುಟ್ಟುವ ಪತಂಗಗಳ ಹಾಗೆ ಸುತ್ತ ಬರ್ತಾರೆ. ಅದಕ್ಕಾಗಿ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಏನು ಸ್ವಾಮಿ? ವೀರಸೇನರಾದಂತಹ ನಿನ್ನ ನೇತೃತ್ವದಲ್ಲಿ ಅಪರಿಮಿತವಾದಂತಹ ಒಂದು ಸೇನೆ ಸಿದ್ಧವಾಗಬೇಕು. ಅದಕ್ಕೆ ಸೇನಾಧ್ಯಕ್ಷನಾಗಿ ನೀನೇ ನಿಯುಕ್ತನಾಗಬೇಕು. ಯಜ್ಞವನ್ನು ರಕ್ಷಣೆ ಮಾಡುತ್ತಾ ಲೋಕದ ಕಲ್ಯಾಣದ ವಿಷಯ ಬೀಜವನ್ನು ತುಂಬಿರುವಂತಹ ಆ ಋಷಿಯ ಸಂಕಲ್ಪ ಏನಿದೆಯೋ, ಶಕ್ತಿ ಮಹರ್ಷಿಯ ಯೋಜನೆ ಏನಿದೆಯೋ ಅದು ಕೆಡದಂತೆ ಕಾಪಿಡಬೇಕಾದದ್ದು ರಾಜ ಕಾಲಸ್ಯ ಕಾರಣ, ರಾಜ ಪ್ರತ್ಯಕ್ಷ ದೇವತಾ, ನನಗದು ಹೊಣೆ. ಆದದ್ದರಿಂದ ಈ ವಿಷಯದಲ್ಲಿ ನೀನು ಏನು ಹೇಳ್ತಿ? ಆಗಲಾಗಲಿ ಎನ್ನುತ್ತ ಚಿರವನ್ನು ಬಾಗಿ ನುಡಿದನು. ಆಗಲಿ ಆಗಲಿ ಆಗಲಾಗಲಿ ಎನ್ನುತ್ತ ಚಿರವನು ಬಾಗಿ ನುಡಿದನು ವೀರಸೇನನು. ಯಾಗ ರಕ್ಷಣೆ ಗೈದು ಬರುವೆ ಸರಾಗದಿಂದ, ಯಾಗ ರಕ್ಷಣೆ ಗೈದು ಬರುವೆ ಸರಾಗದಿಂದ. ಆಗಲಾಗಲಿ ಎನ್ನುತ್ತ ಚಿನ್ನವನು ಬಾಗಿ ನುಡಿದನು ವೀರಸೇನನು. ಆಗಲಿ ನಿಮ್ಮ ಗುಣ ಏನು ಎಂಬುದಾಗಿ ಮಂತ್ರಿಯಾದಂತಹ ನನ್ನಲ್ಲಿ ಮಾತಾಡುವಾಗಲೇ ಯಾರಾದ್ರೂ ಆಲೋಚನೆ ಮಾಡಲೇಬೇಕು ಸ್ವಾಮಿ. ಯಾರಾದ್ರೂ ನಾನು ಅರಸ, ನನ್ನ ತೀರ್ಮಾನ ಇದು, ನನ್ನ ಆಜ್ಞೆ ಎಂಬುದಾಗಿ ಹೇಳಿಯಾರು. ಅನುನಯದಿಂದ ಪ್ರಪಂಚವನ್ನು ಆಳುವುದಕ್ಕೆ ಬಹಳ ಸುಲಭ. ನಮ್ಮನ್ನು ಅನುಸರಿಸುವವರು ಆ ವಿಭಾಗದಲ್ಲಿ ಬಹಳಷ್ಟು ಮಂದಿಗಳು. ಹೌದು ನೋಡಪ್ಪ, ಧೂಳಿನ ರಾಶಿಗಾದರೂ ನಾವು ದರ್ಪದಿಂದ ಕಾಲಿರಿಸಿದೆವು ಅಂತಾದರೆ ಆ ಧೂಳು ಎದ್ದು ನಮ್ಮ ತಲೆ ಮೇಲೆ ಕೂತ್ಕೊಳ್ತದೆ. ಹೌದು, ಸೌಜನ್ಯದಿಂದ ಸೌಮನಸ್ಯದಿಂದ ಲೋಕವನ್ನು ಗೆಲ್ಲುವುದಕ್ಕಾಗ್ತದೆ. ನಾನು ಅರಸ, ನೀನೊಬ್ಬ ಆಳು ಅಲ್ಲ. ಅರಸನಾದ ನಾನು ಪ್ರಜೆಗಳಿಗೆಲ್ಲ ಆಳು. ಹಾಗೆ ಬದುಕಿದ್ರೆ ಮಾತ್ರ ಕೆಲಸ ಹಾಳಲ್ಲ, ಇಲ್ಲದೇ ಇದ್ರೆ ಕೆಲಸ ಎಲ್ಲ ಹಾಳೆ. ಹೌದು ಸ್ವಾಮಿ, ನಮ್ಮ ಪ್ರಜೆಗಳು ಹೇಳುವುದು ಹಾಗೆ. ಅರಸರು
ಅವರಿಗಾಗಿ ಅರಸರಲ್ಲ, ನಮಗಾಗಿ ಅರಸರು, ಈ ನಾಡಿನವರು ಅರಸರು ಎಂಬುದಾಗಿ ಹೇಳ್ತಾರೆ. ಈ ಲೋಕದಲ್ಲಿ ನಾವು ತಿಳಿದಿದ್ದೇವೆ, ಕೇಳಿದ್ದೇವೆ. ಹ, ಅರಸರೊಬ್ಬ ತಪ್ಪಿದ ಅಂತಾದರೆ ಪ್ರಜೆಗಳೇ ಹೊಡೆದು ಕೊಂದ ಘಟನೆ. ಹ. ವೇಣನೆನ್ನುವಂತಹ ಒಬ್ಬ ಅರಸನನ್ನು ಹ. ಪ್ರಜೆಗಳು ಕೊಂದಿದ್ದಾರೆ ಬಡದು. ಹ. ಹಾಗಾದ್ರೆ ಪ್ರಜೆಗಳಿಗೂ ಅಷ್ಟೇ ಸ್ವಾತಂತ್ರ್ಯ ಇದೆ, ಹ. ಬದುಕಿನ ಹಕ್ಕಿದೆ. ಹ. ಒಬ್ಬ ಅರಸ ತಪ್ಪಿದ ಅಂತ ಇದ್ರೆ ಶಿಕ್ಷಿಸಬಹುದಾದಂತಹ ಹೊಣೆಯೂ ಅವರಿಗಿದೆ. ಹೌದು ಹ. ಒಡೆಯ. ಓ, ಆದರೂ ಈ ಹೊತ್ತಿನಲ್ಲಿ ಸರಿಯಾಗಿ ಯೋಚಿಸಲೇಬೇಕು. ಹ. ಮಹರ್ಷಿಗಳು ಅವರಾಗಿಯೇ ಹ. ನಮ್ಮ ಆಸ್ಥಾನಕ್ಕೆ ಬಂದು